ಈ ಸೈಲೆಂಟ್ ಆಪರೇಷನ್ ನಿಮ್ಮವ್ರನ್ನ ನಿಮ್ಮಲ್ಲೇ ಉಳಿಸ್ಕೊಳ್ಳೋದು ಅಸಮಾಧಾನ ಶಮನ ಮಾಡೋ ಕೆಲಸ ಈಗನ್ನು 18ನೇ ಲೋಕಸಭಾ ಚುನಾವಣೆ ಒಂದು ದೇಶದ ಹಿತಕ್ಕಾಗಿ ಒಂದು ಭರವಸೆದಾಯಕವಾಗಿ ಒಂದು ಅತಿ ಹೆಚ್ಚಿನ ಪ್ರಗತಿಯನ್ನು ದೇಶದಲ್ಲಿ ಕಾಣಬೇಕು ಅನ್ನುವಂತ ಏಕೈಕ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಣ್ಣಿನ ಮಗ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್.ಡಿ. ದೇವೇಗೌಡರೇ ನೇರವಾಗಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆಯನ್ನ ಮಾಡಿ ಈ ಸಂಬಂಧವನ್ನ ಬೆಸೆದಿದ್ದಾರೆ. ಹಾಗಾಗಿ ಇದಕ್ಕೆ ಬಹಳಷ್ಟು ಮಹತ್ವ ಇದೆ. ಮತ್ತೊಮ್ಮೆ ನಾನು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಗಳಾಗಿ ನೋಡಬೇಕು ಅಂತ ಮಾಜಿ ಪ್ರಧಾನಮಂತ್ರಿಗಳೇ ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟರು. ಇವೆಲ್ಲ ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿರುವಂತದ್ದಿದೆ. ಆ ದಿಕ್ಕಲ್ಲಿ ಇವತ್ತು ಎಲ್ಲಾ ರಾಜ್ಯದ ನಾಯಕರುಗಳು ಈ ದಿಕ್ಕಲ್ಲಿ ಕೈ ಜೋಡಿಸಿ ಮನಸ್ಪೂರ್ವಕವಾಗಿ ಈ ಚುನಾವಣೆ ಅನ್ನೋದು ಸುಮ್ಮನೆ ಸಾಧಾರಣವಾಗಿ ಏನೋ ಒಂದು ಚುನಾವಣೆ ನಡೆಯುತ್ತೆ ಅನ್ನೋದಲ್ಲ. ಈ ದೇಶದ ಎಲ್ಲಾ ಜನರನ್ನು ಎದುರು ನೋಡ್ತಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ನೋಡಬೇಕು ಅಂತ ಆ ದಿಕ್ಕಿನಲ್ಲಿ ಇವತ್ತು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು, ಒಗ್ಗಟ್ಟು ಕಾಣಬೇಕು. ನಾವು ಬಹಳ ಪ್ರಾಮಾಣಿಕವಾಗಿ ಒಗ್ಗಟ್ಟಿರಬೇಕು. ಎಲ್ಲ ಒಂದ್ ಕಡೆ ಮೇಲ್ನೋಟಕ್ಕಲ್ಲ, ನಿಜಕ್ಕೂ ಪ್ರಾಮಾಣಿಕವಾಗಿ ಒಂದು ಬೇರ್ ಮಟ್ಟದಲ್ಲಿ ಇವತ್ತು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. 28ಕ್ಕೆ 28 ಕ್ಷೇತ್ರ ಗೆಲ್ಲಬೇಕು ಮತ್ತು ಇವತ್ತು ಕುಮಾರಣ್ಣನವರನ್ನು ಮುಂದೆ ಬಂದು ಇವತ್ತೆಲ್ಲರನ್ನು ಒಗ್ಗೂಡಿಸುವಂತದ್ದು, ವಿಜೇಂದ್ರ ಅವರು ಒಗ್ಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಸಹಕಾರವನ್ನ ನಾವೆಲ್ಲರೂ ಕೊಡ್ತಾ ಇದ್ದೀವಿ. ಈ ದಿಕ್ಕಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ನಾರಾಯಣಗೌಡರು ಮನೆಗೂ ಕುಮಾರಣ್ಣನವರು ಭೇಟಿ ಕೊಟ್ಟು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪುಟ್ಟರಾಜಣ್ಣನವರು ಸಂಪೂರ್ಣ ಜವಾಬ್ದಾರಿ ತಗೊಂಡು ಅವರು ಮಾಡ್ತಿದ್ದಾರೆ. ಅವ್ರ ಜೊತೆಯಾಗೇನೆ ನಾರಾಯಣಗೌಡರು ಅವ್ರ ಜೊತೆಯಲ್ಲಿ ಹೆಗಲನ್ನು ಕೊಟ್ಟು ಜೊತೆಯಲ್ಲಿ ಜವಾಬ್ದಾರಿ ತಗೊಳ್ಳುವಂತದ್ದಾಗಬೇಕು. ಮತ್ತು ಸುಮಲತಾ ಅವರು ಬಂದು ಕೈ ಜೋಡಿಸುವಂತದ್ದಾಗ್ಲಿ, ನಮ್ಮ ಸಂಚಾಲಕರಾಗಿರುವಂತ ನಮ್ಮ ಸಿ.ಪಿ. ಉಮೇಶ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಬಹಳ ಉತ್ತಮವಾಗಿ ಪ್ರಕ್ರಿಯೆಯನ್ನ ಮಾಡಿ ಮಂಡ್ಯದಲ್ಲಿ ಏನ್ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರಲ್ಲ, ಕಾಂಗ್ರೆಸ್ನವ್ರನ್ನ ಅಡ್ರೆಸ್ ಗಿಲ್ದಂಗೆ ಒಂದು ದೊಡ್ಡ ಅಂತರದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಬೇಕು. ನಮ್ಮ ಶತ್ರುಗಳು, ನಮ್ಮ ಪ್ರತಿಸ್ಪರ್ಧಿಗಳು ಕಾಂಗ್ರೆಸ್ ಮುಕ್ತ ಮಾಡಬೇಕು ಅನ್ನೋ ಸ್ಪಷ್ಟ ಉದ್ದೇಶ. ನಾರಾಯಣಗೌಡರು ಮಾತು ಹೇಳಿದ್ರು, ಈ ಕ್ಷೇತ್ರ ಬಿಜೆಪಿಗೆ ಉಳಿಸ್ಕೋಬೇಕು, ಮಂಡ್ಯನ ಬಿಜೆಪಿಗೆ ಆ ಕ್ಷೇತ್ರ ಉಳಿಲಿಲ್ಲ, ಜೆಡಿಎಸ್ ಉಳಿಸ್ಕೊಂಡ್ರೆ ನಾವು ನಮ್ಮ ನಿರ್ಧಾರ ತಗೋತೀವಿ ಅಂತ ನಾರಾಯಣಗೌಡರು ಹೇಳಿದ್ರು. ಸೊ ಈಗೇನಾಯ್ತು ನೋಡಿ, ಸೀಟ್ ಹಂಚಿಕೆ ಆಗೋ ಮುಂಚೆ ಪ್ರಬಲವಾಗಿ ಪಕ್ಷಕ್ಕೆ ಏನ್ ಬ್ಯಾಟಿಂಗ್ ಹೊಡಿಬೇಕು ಅದನ್ನ ವಾದ ಮತ್ತು ಬಲವಾಗಿ ಪ್ರಯತ್ನ ಮಾಡಬೇಕು. ನಾವು ಓಪನಿಂಗ್ ಹೋಗ್ತಾನೆ ಯುದ್ಧಕ್ಕೆ ನಾವೇ ಬಿಟ್ಕೊಡಕ್ಕೆ ಅಂತ ಹೋಗ್ತೀವ. ನಾವು ಯಾವತ್ತು ನಾನಿರುವಂತ ಜಿಲ್ಲೆನಲ್ಲಿ ನಾವು ಪಡ್ಕೋಬೇಕು, ಬಿಜೆಪಿಗೆ ಉಳಿಸ್ಕೋಬೇಕು ಅನ್ನೋಂತ ಅಷ್ಟು ನಿಷ್ಠೆಯಿಂದ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನೀವು ಮೆಚ್ಚಬೇಕು. ಆ ಪಕ್ಷದ ನಿಷ್ಠೆ ಪ್ರಯತ್ನ ಮಾಡೋಂಥದ್ದು ಬೇರೆ ಬೇರೆ ಹಂಚಿಕೆ, ಬೇರೆ ಬೇರೆ ಜಿಲ್ಲೆನ ತಗೊಳ್ಳಿ ಅಂತ. ಆದ್ರೆ ಸೀಟ್ ಹಂಚಿಕೆನಲ್ಲಿ ಇವತ್ತು ಜೆಡಿಎಸ್ ಪಕ್ಷಕ್ಕೆ ಕೊಟ್ಟಿರೋದ್ರಿಂದ ನಾವೆಲ್ಲ ಒಪ್ಕೊಂಡು ಅದಕ್ಕೆ ಸಹಕಾರ ಕೊಡುವಂಥದ್ದು. ಏನು ಒಪ್ಪಂದ ಆಗಿ ಅವ್ರು ನಮ್ಗೆ ಸಹಕಾರ ಕೊಡ್ತಿದ್ದಾರೆ. ಇವತ್ತು 12 ಸೀಟ್ನಲ್ಲಿ ಅವರ ಒಂದು ಬೆಂಬಲದಿಂದ ನಮಗೂ ಒಂದು ದೊಡ್ಡ ಶಕ್ತಿಯನ್ನು ಸಿಗ್ತಿದೆ. ಸೊ ಹಾಗಾಗಿ ಪರಸ್ಪರ ಮಾಡುವಂಥದ್ದು ಈ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡು ಒಟ್ಟಿಗೆ ಹೋಗುವಂತದ್ದಾಗುತ್ತೆ. ಒಗ್ಗಟ್ಟು, ನಮ್ಮ ಒಗ್ಗಟ್ಟಿನ ಶಕ್ತಿ, ಒಗ್ಗಟ್ಟಿನ ಮಂತ್ರವನ್ನು ಇಟ್ಕೊಂಡು ನಾವೆಲ್ಲ ಒಗ್ಗಟ್ಟಿನಿಂದ ಮುಂದೆ ಹೋಗ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.